ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದು ಯಾವ್ಯಾವ ಜಾಬು ಮತ್ತು ಹೆಂಗೆ ಅಪ್ಲೈ ಮಾಡೋದು, ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಮತ್ತು ಏನೇನು ಸ್ಕಿಲ್ಸ್ ಬೇಕು, ಮತ್ತು ಯಾವ ಥರ ವರ್ಕ್ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ, ಕೆರಿಯರ್ ಗೈಡೆನ್ಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳಿಕೊಂಡು ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದುಬಿಟ್ಟು ಸಮಿಟ್ ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಇವರು ಪಾರ್ಟ್ ಟೈಮ್ ಡೇಟಾ ಕಲೆಕ್ಷನ್ ಅಸೋಸಿಯೇಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಇದು ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ. ಇಲ್ಲಿ ನೋಡೋದಾದ್ರೆ ಜಾಬ್ ಟೈಟಲು ಡೇಟಾ ಕಲೆಕ್ಷನ್ ರೋಲ್ಗೆ ಹೈರ್ ಮಾಡ್ತಿರೋದು. ಇದು ಕಂಪ್ನಿ ಬಂದ್ಬಿಟ್ಟು ಸಮಿಟ್ ನೆಕ್ಸ್ಟ್ ಅಂದ್ಬಿಟ್ಟು. ಇದು ವರ್ಕ್ ಫ್ರಮ್ ಹೋಮು ಮತ್ತು ಫ್ಲೆಕ್ಸಿಬಲ್ ಅವರ್ಸ್ ಇರುತ್ತೆ. ಇದು ಪಾರ್ಟ್ ಟೈಮ್ ಆಗಿರೋದ್ರಿಂದ ಸೊ ಮ್ಯಾಂಡೇಟರಿ ವರ್ಕ್ ಅವರ್ಸ್ ಏನಿರಲ್ಲ, ನಿಮ್ಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ವರ್ಕ್ ಮಾಡ್ಬೋದು. ಇಲ್ಲಿ ಅರ್ಜೆಂಟ್ ಹೈರಿಂಗ್ ಅಂತ ಕೊಟ್ಟಿದ್ದಾರೆ. ಡ್ಯೂರೇಷನ್ ಬಂದ್ಬಿಟ್ಟು 4 ವೀಕ್ಸ್ ಇರುತ್ತೆ. ಮತ್ತು ಅರ್ನಿಂಗ್ ಮತ್ತು ಕಾಂಪಿಟೇಟಿವ್ ಪೇ ಅಂತಂದರೆ ಈಗ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಎಷ್ಟಿದೆ ಆ ಥರ ಪೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇವರು ಯಾವ ಥರ ಕಂಪ್ನಿ ಅಂದರೆ BPO ಆ್ಯಂಡ್ ಟೆಕ್ನಾಲಜಿ ಸೊಲ್ಯೂಷನ್ ಪ್ರೊವೈಡರ್ ಕಂಪ್ನಿ ಇದೊಂದು ಕಂಪ್ನಿ. ಸೊ ಇದೊಂದು ಬಿಗ್ MNC ಎಲ್ಲ ಲೈಕ್ ಸ್ಟಾರ್ಟಪ್ ಕಂಪ್ನಿ ಆಗಿರುತ್ತೆ. ಸೊ ಇವರು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಅಂತ ಅಂದರೆ, ಕಂಪ್ನಿ ರ್ಯಾಪಿಡಾಗಿ ಗ್ರೋ ಆಗ್ತಿದ್ದಂತೆ. ಸೊ ಇವರು ಯಾವ ಥರ ಅಂದರೆ ಟ್ಯಾಲೆಂಟೆಡ್ ಇಂಡಿವಿಜುವಲ್ನ ನೋಡ್ತಾ ಇದ್ದಾರೆ. ಇವ್ರದ್ದು ಕಸ್ಟಮರ್ ಕ್ಲೈಂಟ್ ರಿಕ್ವೈರ್ಮೆಂಟ್ನ ಮೀಟ್ ಮಾಡೋಕ್ಕೆ. ಸೊ ಜಾಬ್ ರೋಲ್ ನೋಡೋದಾದರೆ ಏನು ಎಕ್ಸಾಕ್ಟ್ಲಿ ನಾವು ಈ ಜಾಬಲ್ಲಿ ಮಾಡ್ತೀವಿ, ಏನು ವರ್ಕ್ ಅಂತಂದರೆ ಕಲೆಕ್ಟ್ ಡೇಟಾ ಫಿಸಿಕಲಿ ಆನ್ ಫೀಲ್ಡ್ ಆರ್ ಆನ್ಲೈನ್ ವಿಯಾ ನೆಟ್ವರ್ಕ್ ಅಂತಂದರೆ ಇದು ಪಾರ್ಟ್ ಟೈಮ್ ರಿಮೋಟ್. ನೀವು ನಿಮ್ಮದು ಸುತ್ತಮುತ್ತ ಇರೋದ್ರಿಂದ ನೀವು ಫಿಸಿಕಲಿ ಹೋಗಿ ಡೇಟಾನಾರ ಕಲೆಕ್ಟ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ನಿಮ್ಮ ನೆಟ್ವರ್ಕಿಂಗ್ ಯೂಸ್ ಮಾಡಿಕೊಂಡು ಆನ್ಲೈನಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೋಬೋದು. ಕಮ್ಯುನಿಕೇಟ್ ವಿತ್ ದ ಪೀಪಲ್ ಇನ್ ಹಿಂದಿ, ಇಂಗ್ಲೀಷ್ ಆರ್ ಎನಿ ರೀಜನಲ್ ಲ್ಯಾಂಗ್ವೇಜ್ ಅಂತಂದರೆ ಈಗ ನಿಮ್ಮ ಸುತ್ತ ಇರೋ ನಿಮ್ಗೆ ಕನ್ನಡನೇ ಗೊತ್ತಿರುತ್ತೆ ಅಲ್ವಾ. ನೀವು ಏನು ಇಂಗ್ಲೀಷೇ ಮ್ಯಾಂಡೇಟರಿ ಇಲ್ಲ, ನಿಮ್ಮದು ರೀಜನಲ್ ಲ್ಯಾಂಗ್ವೇಜ್ ಯಾವ್ದಿರುತ್ತೆ ಅದನ್ನ ಮಾತಾಡಿಕೊಂಡು ಡೇಟಾನ ಕಲೆಕ್ಟ್ ಮಾಡ್ಕೋಬೋದು. ನೋ ಸ್ಟ್ರಿಕ್ಟ್ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್, ಆಲ್ ಲ್ಯಾಂಗ್ವೇಜಸ್ ಆರ್ ವೆಲ್ಕಮ್ ಅಂತಂದರೆ ಇಲ್ಲಿ ಯಾವುದೇ ಇಂಗ್ಲೀಷ್ ಬರಬೇಕು, ಹಿಂದಿ ಬರಬೇಕು, ಇದು ಯಾವುದೇ ಥರ ಇಲ್ಲ. ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜ್ ಅವರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಅಂತ ಹೇಳಿದ್ದಾರೆ. ರಿಕ್ವೈರ್ಮೆಂಟ್ ಕೇಳೋದಾದರೆ ಏನಪ್ಪ ಇವು ರಿಕ್ವೈರ್ಮೆಂಟ್ ಅಂದರೆ ಬೇಸಿಕ್ ಸ್ಮಾರ್ಟ್ ಫೋನ್ ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತಂದರೆ ಸ್ಮಾರ್ಟ್ ಫೋನ್ ಯೂಸ್ ಮಾಡೋಕ್ಕೆ ಬರಬೇಕು. ಆಲ್ಮೋಸ್ಟ್ ಎಲ್ರಿಗೂ ಸ್ಮಾರ್ಟ್ ಫೋನ್ ಯೂಸ್ ಮಾಡೋಕ್ಕೆ ಬಂದೇ ಬರುತ್ತೆ. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಂತಂದರೆ ಇಂಗ್ಲೀಷೇ ಅಂತ ಅಲ್ಲ, ನಿಮಗೆ ಯಾವುದು ಕನ್ನಡದಲ್ಲಿ ಇದನ್ನು ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಬರಬೇಕು ಪೀಪಲ್ ಜೊತೆ ಅಂತ ಹೇಳಿದ್ದಾರೆ. ಮತ್ತು ವಿಲ್ಲಿಂಗ್ ಟು ವರ್ಕ್ 4 ವೀಕ್ಸ್ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸಿದ್ದೀನಿ ವಿಡಿಯೋದಲ್ಲಿ. ನೋಡಿಕೊಂಡು ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಸೊ ಫಸ್ಟ್ ಕಂಪ್ನಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚಲ್ಲಿ ಇಲ್ಲಿ ಸಮಿಟ್ SUMMIT ನೆಕ್ಸ್ಟ್ ಕೆರಿಯರ್ಸ್ ಅಂತ ಟೈಪ್ ಮಾಡಿ. ಸೊ ಇಲ್ಲೇ ಸಜೆಷನ್ ಬರ್ತಿದೆ. ಸೊ ಹಿಂಗೆ ಬಂದಾಗ ಪೋಸ್ಟ್ ಕರ್ಕೊಂಡು ಹೋಗುತ್ತೆ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಇಲ್ಲಿ ನೋಡಿ ಸಮಿಟ್ ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಇರುತ್ತಲ್ಲ, ಸೊ ಈ ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಅವ್ರದ್ದು ಲೈಫ್ ಯಾವ ಥರ ಇದೆ ಅಂತೆಲ್ಲ ಹೇಳಿದ್ದಾರೆ. ಇಂಟ್ರೆಸ್ಟ್ ಇದ್ದರೆ ಓದ್ಕೊಳ್ಳಿ, ಇಲ್ಲ ಅಂತಂದರೆ ಕೆಳಗಡೆ ಬನ್ನಿ. ಇಲ್ಲಿ ಜಾಯ್ನ್ ಅವರ್ ಟೀಮ್ ಅಂತ ಹೇಳಿದ್ದಾರೆ. ಸೊ ಯಾವುದ್ಯಾವ್ದು ಓಪನಿಂಗ್ ಇದೆ ಎಕ್ಸ್ಪ್ಲೋರ್ ಮಾಡಿ ಅಂತ ಇಲ್ಲ. ಇಲ್ಲಿ ಲೆಟ್ಸ್ ಬಿಗಿನ್ ಅಂತ ಕೊಡುವ. ಲೈಕ್ ಕೊಟ್ಟಾದಮೇಲೆ ಇಲ್ಲಿ ವ್ಯೂ ಓಪನಿಂಗ್ಸ್ ಅಂತ ಕೊಡೋಣ. ಇಲ್ಲಿ ನೋಡಿ ಇದು ಮಲೇಷ್ಯಾ ಹೈದ್ರಾಬಾದವ್ರಿಗೆ ವಾಕಿನ್ ಇದೆ 26th. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಇಲ್ಲಿ ಓಪನ್ ಆದಾಗ ತುಂಬ ಓಪನಿಂಗ್ಸ್ ಇದೆ. ನಿಮಗೆ ಯಾವುದೇದು ಇಂಟ್ರೆಸ್ಟ್ ಇದೆ ಮತ್ತು ಯಾವ ಲೊಕೇಶನ್ನು ನಿಮಗೆ ಹತ್ರ ಇದೆ ಅವರೆಲ್ಲ ಬೇಕಾದರೆ ಹೋಗಿ ಅಪ್ಲೈ ಮಾಡ್ಕೋಬೋದು. ಈ ಜಾಬ್ಗೆ ಅಪ್ಲೈ ಮಾಡಿ. ಲೈಕ್ ಇಲ್ಲಿ ನೋಡಿ ಇಲ್ಲಿ ತುಂಬ ಇಂಟರ್ನ್ಶಿಪ್ ಕೂಡ ಇದೆ ಚೆನ್ನೈಯಲ್ಲಿ. ಇದು ರಿಮೋಟ್ ಇಂಟರ್ನ್ಶಿಪ್ಪು ಕ್ಯಾಂಪಸ್ ಅಂಬಾಸಿಡರ್ ಅಂದ್ಬಿಟ್ಟು. ಸೊ ಇಂಟ್ರೆಸ್ಟ್ ಇರೋರು ಅದಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ನಾವು ಇಲ್ಲಿ ಇದಕ್ಕೆ ಅಪ್ಲೈ ಮಾಡ್ತಾ ಇರೋದು ಅಂತ ಅಂದರೆ ಇಲ್ಲಿ ನೋಡಿ ಡೇಟಾ ಕಲೆಕ್ಷನ್ನು ಇಲ್ಲಿ ಇಂಟರ್ನ್ಶಿಪ್ಪು ಇದೆ. ಡೇಟಾ ಕಲೆಕ್ಷನ್ ಪೇಯ್ಡ್ ಇಂಟರ್ನ್ಶಿಪ್ಪು. ನಾವು ಆದರೆ ಇಲ್ಲಿ ಪಾರ್ಟ್ ಟೈಮ್ ಡೇಟಾ ಕಲೆಕ್ಷನ್ ರೋಲ್ಗೆ ಅಪ್ಲೈ ಮಾಡ್ತಾ ಇರೋದು. ಸೊ ಇಲ್ಲಿ ಅಪ್ಲೈ ಅಂತ ಕೊಡೋಣ. ಸೊ ಅಪ್ಲೈ ಅಂತ ಕೊಟ್ಟಾಗ ಇಲ್ಲಿ ಬರುತ್ತೆ ನೋಡಿ ಪಾರ್ಟ್ ಟೈಮ್ ಡೇಟಾ ಕಲೆಕ್ಷನ್ ಅಸೋಸಿಯೇಟ್ 4 ವೀಕ್ಸ್ ಅಂತ ಹೇಳ್ಬಿಟ್ಟು. ಸೊ ನಾವು ಅಪ್ಲೈನಾರ ಮಾಡ್ಬೋದು, ಇಲ್ಲ ಬೇರೆಯವ್ರಿಗೆ ರೆಫರಾರ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅಪ್ಲೈ ಫಾರ್ ದಿಸ್ ಪೊಸಿಷನ್ ಅಂತ ಕೊಡೋಣ. ಇಲ್ಲಿ ಏನೇನು ಕೇಳಿದ್ದಾರೆ ಅಂದರೆ ನಮ್ಮದು ಫುಲ್ ನೇಮು, ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ನಮ್ಮದು ಯಾವುದು ನ್ಯಾಷನಾಲಿಟಿ ಇಂಡಿಯಾ ಅಂತ ಹಾಕ್ಕೊಳ್ಳಿ. ಮತ್ತು ಯಾವ ಲ್ಯಾಂಗ್ವೇಜ್ ಬರುತ್ತೆ ಅಂತ ಕೇಳಿದ್ದಾರೆ.
ಸೊ ಇಲ್ಲಿ ಈ ಕೆಳಗಡೆ ಇದೆ. ಸೊ ನೀವು ಕನ್ನಡ ಆಗಿದ್ರು ಕನ್ನಡದವ್ರು ಹಾಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಕನ್ನಡ ಅಂತ ಇದೆ. ನಿಮಗೆ ಯಾವುದೇ ಬರುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಯಾವುದೇ ಲ್ಯಾಂಗ್ವೇಜ್ ಬರುತ್ತೆ ಅದೆಲ್ಲ ಹಾಕ್ಕೊಳ್ಳಿ. ಮತ್ತು ಕರೆಂಟ್ ಆರ್ ಲಾಸ್ಟ್ ಕಂಪ್ನಿ ಅಂತ ಕೇಳ್ತಿದ್ದಾರೆ, ಎನ್ನೆ ಅಂತ ಹಾಕ್ಕೊಳ್ಳಿ. ಮತ್ತು ಇದಕ್ಕೂ ಎನ್ನೆ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕರೆಂಟ್ ಲಾಸ್ಟ್ ಸ್ಯಾಲ್ರಿ ಇದಕ್ಕೆಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಕೊಳ್ಳಿ. ನಿಮ್ಮ ಮತ್ತು ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಎಷ್ಟಿದೆ ಅದನ್ನ ಹಾಕ್ಕೊಳ್ಳಿ. ಇಲ್ಲಿ ಅರ್ಲಿಯೆಸ್ಟ್ ಅವೈಲಬಿಲಿಟಿ ಅಂತ ಕೇಳ್ತಿದ್ದಾರೆ. ಸೊ ಇಮಿಡಿಯೇಟ್ ಅಂತ ಹಾಕ್ಕೊಳ್ಳಿ. ಲಿಂಕ್ಡ್ಇನ್ ಮ್ಯಾಂಡೇಟರಿ ಇಲ್ಲ. ಇಲ್ಲಿ ರೆಸ್ಯೂಮೇನ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ಅಗ್ರಿ ಕೊಟ್ಟು ಅಪ್ಲೈ ಕೊಡೋಣ. ಸೊ ಅಪ್ಲೈ ಮಾಡಾದ್ಮೇಲೆ ಇಲ್ಲಿ ನೋಡಿ, ಅವರ ಅಪ್ಲಿಕೇಶನ್ ವಾಸ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ಮೇಲ್ ಕೂಡ ಬರುತ್ತೆ. ಒಂದ್ಸಲ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ. ಇಲ್ಲಿ ಲೈಕ್ ಯಾವುದೇ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾನೇ ಇಲ್ಲ. 10th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು. ಒಂದ್ಸಲ ಅಪ್ಲೈ ಮಾಡಿ ರೆಸ್ಯೂಮಿನ ಅಪ್ಡೇಟ್ ಮಾಡಿಕೊಂಡು. ಸೊ ಈಗ ಮುಂದಿನ ಜಾಬ್ಗೆ ಹೋಗೋಣ. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಇದೊಂದು ಬಿಗ್ MNC ಕಂಪ್ನಿ. ಇವರು ಪಾರ್ಟ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಯಾವ ರೋಲ್ಗೆ ಅಂತ ಅಂದರೆ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ರೋಲ್. ಇದು ಪಾರ್ಟ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಿರೋದು. ಮಾಡ್ ಸ್ಕ್ವಾಡ್ ಅಂದ್ಬಿಟ್ಟು ಇವರು ಇಂಡಿಯಾ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇದು ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ. ಸೊ ಇಲ್ಲಿ ಏನೇನು ರೋಲ್ ರೆಸ್ಪಾನ್ಸಿಬಿಲಿಟೀಸ್ ನಮ್ಮದು ಜಾಬಲ್ಲಿ ಅಂದರೆ ಅಲ್ಲಿ ನಮ್ದು ಏನು ಅಂತಂದರೆ ರೆಸ್ಪಾನ್ಸಿಬಿಲಿಟೀಸ್ ಅಂತಂದರೆ ಯು ವಿಲ್ ಬಿ ದ ಫ್ರೆಂಡ್ಲಿ ವಾಯ್ಸ್ ಆಫ್ ಅವರ್ ಕಸ್ಟಮರ್ ಇಯರ್ ಫಸ್ಟ್. ಅಂತಂದರೆ ಕಸ್ಟಮರ್ಸ್ಗೆ ಏನೇ ಡೌಟ್ ಬಂದು ಏನೇ ಕ್ವೇರೀಸ್ ಇದ್ದರೂ ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದು ನಮ್ಮದು. ಸೊ ನಾವು ಫ್ರೆಂಡ್ಲಿಯಾಗಿ ಮಾತಾಡಬೇಕಾಗಿರುತ್ತೆ ಕಸ್ಟಮರ್ಸ್ ಹತ್ರ. ಮತ್ತು ಅವ್ರದ್ದು ಕ್ವೇರೀಸ್ ಏನಾರು ಇದ್ದರೆ ಟ್ಯಾಕ್ಲಿಂಗ್ ಮಾಡಿ ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು. ಇಲ್ಲ ನಮ್ಮ ಕೈಲಿ ಕೊಡೋಕ್ಕಾಗಲಿಲ್ಲ ಅಂದರೆ ಅಪ್ರೋಪ್ರಿಯೇಟ್ ಟೀಮ್ಗೆ ಎಸ್ಕಲೇಟ್ ಮಾಡಬೇಕು. ಆ ರೋಲ್ ಆಗಿರುತ್ತೆ ನಮ್ಮದು ಇಲ್ಲಿ. ಆ್ಯಂಡ್ ಲೀವಿಂಗ್ ಈಚ್ ಕಾಲರ್ ವಿತ್ ಅ ಸ್ಮೈಲ್. ಅಂತಂದರೆ ಆ್ಯಂಗ್ರಿಯಾಗಿ ಎಲ್ಲ ಮಾತಾಡಿಸ್ಬಾರ್ದು. ಸೊ ಸ್ಮೈಲ್ ಆಗಿ ಅಂತಂದರೆ ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಥರ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದಾರೆ. ಯು ವಿಲ್ ಬಿ ರೆಪ್ರೆಸೆಂಟ್ ಅವರ್ ಕಂಪ್ನಿ ವ್ಯಾಲ್ಯೂಸ್ ಆ್ಯಂಡ್ ಹೆಲ್ಪ್ ಕ್ರಿಯೇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಅಂತಂದರೆ ಕಸ್ಟಮರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಕಾಲ್ ಮಾಡಿ ಯಾಕಾದರೂ ಮಾಡೋದು ಅಂತ ಇಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಮೂಡಲ್ಲಿ ಈ ರೋಲಲ್ಲಿ ಏನು ಮಾಡ್ತೀವಿ ಅಂತಂದರೆ ರೆಸ್ಪಾನ್ಸ್ ಶಿಫ್ಟ್ಲಿ ಆ್ಯಂಡ್ ಪ್ರೊಫೆಷ್ನಲಿ ಟು ದ ಕಸ್ಟಮರ್ ಎನ್ಕ್ವೈರಿ, ಡೆಲಿವರಿ ಅಕ್ಯುರೇಟ್ ಹೆಲ್ಪ್ಫುಲ್ ಇನ್ಫಾರ್ಮೇಷನ್. ಅಂತಂದರೆ ಇವಾಗ ಕಸ್ಟಮರ್ಸ್ ಏನೋ ಕೇಳ್ಕೊಂಡು ಪ್ರಾಡಕ್ಟ್ಸ್ ಬಗ್ಗೆನ ಕೇಳ್ಕೊಂಡು ಕಾಲ್ ಮಾಡಿರ್ತಾರೆ ಅಲ್ವಾ. ಸೊ ನಾವು ಅವ್ರಿಗೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗಿರುತ್ತೆ. ಮತ್ತು ವಿತಿನ್ ಟೈಮ್ ಫ್ರೇಮ್ ಅವ್ರಿಗೆ ಜಾಸ್ತಿ ವೆಯ್ಟ್ ಮಾಡಿಸ್ಬಾರ್ದು. ಮತ್ತು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗಿರುತ್ತೆ. ಇದು ನಮ್ಮ ರೋಲ್ ಆಗಿರುತ್ತೆ. ಮತ್ತು ಟ್ರಬಲ್ ಶೂಟ್ ಕಸ್ಟಮರ್ ಇಶ್ಯೂ, ಎಸ್ಕಿಲೇಟಿಂಗ್ ಕಾಂಪ್ಲೆಕ್ಸ್ ಕೇಸಸ್ ವೆನ್ ನೆಸಸರಿ. ಅಂತಂದರೆ ಅವ್ರಿಗೆ ಏನಾರ ಇದ್ದರೆ ಏನಾರು ಸೊಲ್ಯೂಷನ್ ಬೇಕಂದರೆ ನಾವು ಅವ್ರಿಗೆ ಅಸಿಸ್ಟ್ ಮಾಡಬೇಕು. ಅದೇನೋ ನಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ ಅವ್ರಿಗೆ ಎಸ್ಕಿಲೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಮೇಂಟೈನ್ ಆರ್ಗನೈಸ್ ರೆಕಾರ್ಡ್ ಫಾರ್ ಇಂಟರಾಕ್ಷನ್ ಇನ್ ಅವರ್ CRM. ಅಂತಂದರೆ ಏನು ಮಾತಾಡಿದ್ರಿ, ಏನು ಡೌಟ್ ಇತ್ತು ಅಂತ ಎಲ್ಲ ಡೀಟೇಲಾಗಿ ನಾವು ರೆಕಾರ್ಡ್ ಮಾಡಿ ಇಡಬೇಕಾಗಿರುತ್ತೆ ಇದು CRMಲ್ಲಿ. ಮತ್ತು ಎನ್ಶ್ಯೂರ್ ಕಸ್ಟಮರ್ ಇಶ್ಯೂಸ್ ಆರ್ ಫುಲ್ಲಿ ರಿಸಾಲ್ವ್ಡ್ ಆ್ಯಂಡ್ ಕಸ್ಟಮರ್ಸ್ ಆರ್ 100% ಸ್ಯಾಟಿಸ್ಫೈಡ್. ಅಂತಂದರೆ ಅವ್ರು ಕೇಳಿರೋ ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀವಿ ಅಂದರೆ ಅಷ್ಟೇ ಸ್ಯಾಟಿಸ್ಫೈ ಆಗೋದು. ಸೊ ಅವ್ರು ಕರೆಕ್ಟಾಗಿ ಎಲ್ಲ ಆನ್ಸರ್ ಮಾಡಿದ್ದಾರಾ, 100% ಸ್ಯಾಟಿಸ್ಫೈ ಆಗಿದ್ದಾರಾ ಅಂತ ನೋಡಬೇಕಾಗಿರುತ್ತೆ ನಾವು. ಎಜುಕೇಟ್ ಕಸ್ಟಮರ್ ಆ್ಯಂಡ್ ಪ್ರಾಡಕ್ಟ್ ಫೀಚರ್ಸ್ ಆ್ಯಂಡ್ ಸರ್ವಿಸ್. ಅಂತಂದರೆ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಕಸ್ಟಮರ್ಗೆ ಎಜುಕೇಟ್ ಮಾಡಬೇಕು. ಈ ಥರ ಇದೆ, ನಿಮ್ಗೆ ಹೆಲ್ಪ್ ಆದರೆ ತೊಗೊಳ್ಳಿ ಅಂತ ಎಲ್ಲ ನಾವು ಹೇಳ್ಬೇಕಾಗಿರುತ್ತೆ. ಮತ್ತು ಪ್ರೊವೈಡ್ ಫೀಡ್ಬ್ಯಾಕ್ ಆನ್ ಕಾಮನ್ ಇಶ್ಯೂ ಆ್ಯಂಡ್ ಸಜೆಸ್ಟ್ ಇಂಪ್ರೂವ್ಮೆಂಟ್. ಅಂತ ಅಂದರೆ ಇವಾಗ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ಅವ್ರಿಗೆ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇಲ್ಲ ಅಂತಂದರೆ ಏನೇನೋ ಟೆಕ್ನಿಕಲ್ ಇಶ್ಯೂ ಬರ್ಬೋದು. ಅದನ್ನೆಲ್ಲ ನಾವೇ ಫಸ್ಟೇ ಎಕ್ಸ್ಪ್ಲೈನ್ ಮಾಡಿ ಕೊಡಬೇಕಾಗಿರುತ್ತೆ ಕಸ್ಟಮರ್ಗೆ. ಇಷ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇನ್ನು ಯಾವ ಥರ ಕ್ಯಾಂಡಿಡೇಟ್ನ ಅವ್ರು ನೋಡ್ತಿದ್ದಾರೆ ಅಂತಂದರೆ ಮಾಸ್ಟರ್ ಕಮ್ಯುನಿಕೇಟರ್, ಕ್ಲಿಯರ್ ಪ್ರೊಫೆಷ್ನಲ್ ಫ್ರೆಂಡ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಜಾಬ್ಗೆ ಜಾಯ್ನ್ ಆಗೋಕ್ಕೆ. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು, ಕ್ವಿಕ್ಕಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಅಂದರೆ ಲಿಸ್ನಿಂಗ್ ಸ್ಕಿಲ್ಸ್ ಚೆನ್ನಾಗಿರಬೇಕು. ಅವ್ರು ಏನೇ ಹೇಳ್ತಾ ಇದ್ರು ಅದನ್ನ ಕೇಳಿಸ್ಕೊಂಡು ತಾಳ್ಮೆಯಿಂದ ಅವ್ರಿಗೆ ಸೊಲ್ಯೂಷನ್ ಕೊಡೋಷ್ಟು ಲಿಸ್ನಿಂಗ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಕಾಮ್ ಆ್ಯಂಡ್ ಡೀಟೇಲ್ ಓರಿಯೆಂಟೆಡ್ ಆಗಿರಬೇಕು, ಕಿಚ್ಚಾಡಬಾರ್ದು ಮತ್ತು ರೇಗಬಾರ್ದು. ಅವ್ರು ಏನೇ ಹೇಳಿದ್ರು ಕಾಮ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು, ಅಂದರೆ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಸಾಫ್ಟ್ವೇರು, ಫೋನ್ಗಳನ್ನ ಯೂಸ್ ಮಾಡೋದು, ಸ್ಮಾರ್ಟ್ ಫೋನ್ಸ್ಗಳನ್ನ, ಮತ್ತು ಇಮೇಲ್ ಮಾಡೋದು, ಕಂಪ್ಯೂಟರ್ ಸ್ವಲ್ಪ ನಾಲೆಡ್ಜ್ ಇರಬೇಕು. ಮ್ಯಾಂಡೇಟರಿ ಫುಲ್ ಬೇಕು ಅಂತಲ್ಲ, ಸ್ವಲ್ಪ ನಾಲೆಡ್ಜ್ ಇದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಮತ್ತು ಓಪನ್ ಟು ನ್ಯೂ ಚಾಲೆಂಜಸ್. ಅಂತಂದರೆ ಹೊಸ ಲರ್ನಿಂಗ್ಸ್ ಏನಾರು ಇದ್ದರೆ ಅದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಕೇಳಿರೋದು. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಲೈಕ್ ಏನೇ ಡಿಗ್ರಿ ಕೂಡ ಕೇಳಿಲ್ಲ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಆ್ಯಕ್ಚುಲಿ ನೀವೇನಾದರೂ ನೋಡ್ತೀರಾ ಪಾರ್ಟ್ ಟೈಮ್ಗೆ, ನಿಮ್ದು ಏನಾದ್ರು ಕಂಪ್ಲೀಟ್ ಆಗಿಲ್ಲ, 10th ಕಂಪ್ಲೀಟ್ ಆಗಿದ್ರೂ ಅಪ್ಲೈ ಮಾಡಿ. ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದ್ದರೆ ಇಲ್ಲಿ ಏನು ಬೆನಿಫಿಟ್ಸ್ ಈ ಜಾಬಿಗೆ ಜಾಯ್ನ್ ಆದರೆ ಅಂತ ಅಂದರೆ
ವರ್ಕ್ ಫ್ರಮ್ ಎನಿವೇರ್ 100% ರಿಮೋಟ್ ವರ್ಕ್ ಅಂತಂದರೆ ಆಫೀಸ್ಗೇನು ಕರೆಯಲ್ಲ. ಮತ್ತು ಬೇರೆ ಬೇರೆ ಗ್ಲೋಬಲಿ ಅಂತ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡೋಷ್ಟು ಆಪರ್ಚುನಿಟಿ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಎಷ್ಟೊಂದು ನಿಮಗೆ ಇದರಲ್ಲಿ ಫುಲ್ ಟೈಮ್ ಆಗು ಕನ್ವರ್ಟ್ ಮಾಡ್ಕೋತಾರೆ ನಿಮ್ಮದೇನೋ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ, ಮತ್ತು ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ನೋಡೋಣ. ಇವಾಗ ಸೆಕೆಂಡ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದಪ್ಪ ಅಂತಂದರೆ ಮಾಮೂಲಿ ಗೂಗಲ್ಗೆ ಹೋಗಿ ಗೂಗಲ್ ಸರ್ಚಲ್ಲಿ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಸರ್ಚ್ ಮಾಡಬೇಕು. ಇಲ್ಲಿ ಕೆರಿಯರ್ಸ್ ಅಂತ ಫಸ್ಟ್ ಹಾಕ್ಬಿಟ್ಟು ಕೆರಿಯರ್ಸು ಇಲ್ಲಿ ಐಫನ್ ಹಾಕ್ಬಿಟ್ಟು 3 ಸ್ಕ್ವಾಡು ಸ್ಪೇಸ್ ಕೊಟ್ಬಿಟ್ಟು ಮೈ ವರ್ಕ್ ಡೇ ಜಾಬ್ಸ್ ಅಂತ ಹಾಕ್ಕೊಳ್ಳಿ. ವರ್ಕ್ ಡೇ ಜಾಬ್ಸ್ ಅಂತ ಹಾಕ್ಕೋಬೇಕು. ಸೊ ಹಾಕ್ಕೊಂಡು ಸರ್ಚ್ ಕೊಡಿ. ಸೊ ಸರ್ಚ್ ಕೊಟ್ಟಾಗ ಫಸ್ಟು ಲಿಂಕೇ ಓಪನ್ ಆಗುತ್ತೆ ನೋಡಿ, ಕೆರಿಯರ್ಸು ಮೈ ವರ್ಕ್ ಡೇ ಜಾಬ್ಸ್.com. ಇಲ್ಲಿ 3 ಸ್ಕ್ವಾಡ್ಸ್ ಅವ್ರದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ. ಇಲ್ಲಿ ರಿಮೋಟ್ ಪೊಸಿಷನು ತುಂಬ ಬೇರೆ ಬೇರೆ ಕಂಟ್ರಿದೆಲ್ಲ ಇದೆ. ಸೊ ನಾವು ಇಲ್ಲಿ ಲೊಕೇಶನಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟು ಇಂಡಿಯಾ ರಿಮೋಟ್ ಅಂತ ಮಾಡ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಫುಲ್ ಟೈಮು ಪಾರ್ಟ್ ಟೈಮ್ ಅಂತ ಕೇಳ್ತಿದ್ದಾರೆ. ಪಾರ್ಟ್ ಟೈಮು ವ್ಯೂ ಜಾಬ್ ಕೊಡೋಣ. ಸೊ ಇಲ್ಲಿ ಬರೋದೇ ಒಂದು ಜಾಬ್, ಇಲ್ಲಿ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ರೆ ನಾನು ಹೇಳಿದ್ದು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ರೋಲ್ಗೆ ಬರುತ್ತೆ. ಇಲ್ಲಿ ಅಪ್ಲೈ ಅಂತ ಇದೆ. ನಿಮ್ಮದೇನೋ ರಿಕ್ವೈರ್ಮೆಂಟ್ ಇದ್ರೆ ಬೇಕಾದ್ರೆ ನೋಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಏನೂ ಕೇಳಿಲ್ಲ. ಸೊ ನೋಡ್ಕೊಂಡು ಬೇಕಾದ್ರೆ ಒಂದ್ಸಲ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಟೋ ಫಿಲ್ ವಿತ್ ರೆಸ್ಯೂಮೆ ಕೇಳ್ತಿದ್ದಾರೆ ಅಥವಾ ಅಪ್ಲೈ ಮ್ಯಾನ್ಯುವಲಿ ಕೇಳ್ತಿದ್ದಾರೆ. ಸೊ ಅಪ್ಲೈ ಮ್ಯಾನ್ಯುವಲಿನೇ ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆಟೋ ಫಿಲ್ ವಿತ್ ರೆಸ್ಯೂಮೆನೇ ಕೊಟ್ಕೊಳ್ಳಿ. ಸೊ ಇಲ್ಲಿ ಫಸ್ಟು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ನಮ್ಮದು ಇಮೇಲ್ ಅಡ್ರೆಸ್ ಕೊಡಬೇಕು, ನಮ್ಮದು ಪಾಸ್ವರ್ಡ್ ಕೊಡಬೇಕು, ಮತ್ತು ಪಾಸ್ವರ್ಡ್ನ ವೆರಿಫೈ ಮಾಡಬೇಕಾಗಿರುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಆದಮೇಲೆ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 3 ಡಾಟ್ಸ್ ಮೇಲೆ ಇಲ್ಲಿ ಕೆರಿಯರ್ ವೆಬ್ಸೈಟ್ ಅಂತ ಹಾಕ್ಕೊಳ್ಳಿ. ಯಾವುದು ಅಂತಂದರೆ ಕಾರ್ಪೊರೇಟ್ ಕೆರಿಯರ್ ವೆಬ್ಸೈಟ್ ಅಂತ ಹಾಕ್ಕೊಳ್ಳಿ, ಜಾಬ್ ಸೈಟ್ ಅಂತ ಹಾಕ್ಕೊಳ್ಳಿ. ಸೊ ಇಲ್ಲಿ ಜಾಬ್ ಸೈಟ್ ಯಾವುದಿದು ಅಂತ ಬರ್ತಿದೆ. ಸೊ ಲಿಂಕ್ಡ್ಇನ್ ಅಂತ ಹಾಕ್ಕೊಳ್ಳಿ. ಲಿಂಕ್ಡ್ಇನ್ ಮೇಲೆ ಕ್ಲಿಕ್ ಮಾಡಿ. ನೀವೇನಾದ್ರು ಬಿಫೋರ್ ವರ್ಕ್ ಮಾಡಿದ್ದೀರಾ ಈ ಕಂಪ್ನಿಲಿ ಅಂತ ಕೇಳ್ತಿದ್ದಾರೆ, ಇಲ್ಲ ಅಂತ ಹಾಕ್ಕೊಳ್ಳಿ. ಇಲ್ಲಿ ಕಂಟ್ರಿ ಕೇಳ್ತಿದ್ದಾರೆ. ಸೊ ಕಂಟ್ರಿ ಯಾವುದು ಅಂತ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಸ್ಟ್ ನೇಮ್ ಲಾಸ್ಟ್ ನೇಮು, ನಮ್ಮದು ಅಡ್ರೆಸ್ ಲೈನ್ ಎಲ್ಲ ಕೇಳ್ತಿದೆ, ಪೋಸ್ಟಲ್ ಕೋಡು, ಸ್ಟೇಟು, ಫೋನ್ ನಂಬರು ಇದೆಲ್ಲ ಕೊಟ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ. ಸೊ ನಿಮಗೇನೋ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡಿಕೊಂಡು ಇಲ್ಲಿ ರೆಸ್ಯೂಮೆನ ಅಪ್ಲೋಡ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಇಲ್ಲಿ ಅಪ್ಲಿಕೇಶನ್ ಕ್ವಶನ್ ಅಂತ ಕೇಳ್ತಿದ್ದಾರೆ. ಸೊ ನಾವು ಇಂಡಿಯಾದಲ್ಲಿ ಇದ್ದೀವಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಲೈಕ್ ಮತ್ತು ಯಾವ ಡಿಸೈನ್ ಸ್ಟಾರ್ಟೆಡ್, ಎಷ್ಟು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀರಾ, ಮತ್ತು ಎಷ್ಟು ಸ್ಯಾಲ್ರಿ ಬೇಕು ಅವರ್ಗೆ ಅಂತ ಕೇಳ್ತಿದ್ದಾರೆ $US. ಮತ್ತು ಪ್ರೈಮರಿ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಿದ್ದಾರೆ. ಆ ಲ್ಯಾಂಗ್ವೇಜು ಮಾತಾಡೋಕ್ಕೆ ಫ್ಲೂಯೆಂಟಾಗಿ ಬರುತ್ತೆ, ಅದೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಟೆಲ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಹೈ ವಾಲ್ಯೂಮ್ ಸಪೋರ್ಟ್ ಟೈಪ್ ಆಫ್ ಸಪೋರ್ಟ್ ವಾಟ್ ಚಾನಲ್ ಅಂತಂದರೆ ನಿಮ್ದು ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹೇಳಿ, ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಕೊಳ್ಳಿ. ಟೆಲ್ ಮೋರ್ ಅಬೌಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಕೊಳ್ಳಿ. ಹೌ ಡು ಯು ಡಿಸ್ಕ್ರೈಬ್ ಎಸ್ಕ್ಯುಲೇಟ್ ಅನ್ ಅಪ್ಸೆಟ್ ಆ್ಯಂಗ್ರಿ ಕಸ್ಟಮರ್, ಯಾವ ಥರ ಅವ್ರನ್ನ ಕೂಲ್ ಡೌನ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಗೂಗಲಲ್ಲಿ ನೋಡ್ಕೊಂಡು ಸ್ವಲ್ಪ ನಿಮ್ಮ ಸೆಂಟೆನ್ಸಲ್ಲಿ ಫಾರ್ಮೇಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ವಾಟ್ ಇಂಟ್ರೆಸ್ಟ್ ಯು ಅಬೌಟ್ ದಿಸ್ ಪ್ರಾಜೆಕ್ಟ್ ಅಂತ ಕೇಳ್ತಿದ್ದಾರೆ. ಸೊ ಇದನ್ನು ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಕಸ್ಟಮರ್ ಸಪೋರ್ಟ್ಗೆ ನಿಮ್ಮ ಓನ್ ವರ್ಡ್ಸಲ್ಲಿ ಹಾಕ್ಕೊಳ್ಳಿ, ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಇಲ್ಲಿ ನಮ್ಮದು ವಾಲಂಟರಿ ಎಲ್ಲ ಅಂದರೆ ಇವ್ರದ್ದು ಅಕ್ಸೆಪ್ಟ್ ಮಾಡಿದ್ದೀವಿ ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಎಲ್ಲ ಹೇಳ್ಬಿಟ್ಟು ನಾವು ಓದ್ಕೊಂಡು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲಿ ಕುಕ್ಕೀಸ್ ಎಲ್ಲ ಬರುತ್ತೆ. ಲೈಕ್ ಇಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಸೊ ಲಾಸ್ಟಲ್ಲಿ ಒಂದು ಸಲ ರಿವ್ಯೂ ಮಾಡಿ ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇದೆನಾ ಅಂತ ಹೇಳ್ಬಿಟ್ಟು ನೆಕ್ಸ್ಟು ರಿವ್ಯೂ ಕೊಟ್ಬಿಟ್ಟು ಸಬ್ಮಿಟ್ ಕೊಡಬೇಕು. ಸೊ ಸಬ್ಮಿಟ್ ಆದಮೇಲೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಕೂಡ ಬರುತ್ತೆ, ಮೇಲ್ ಕೂಡ ಬರುತ್ತೆ ಇವ್ರ ಕಡೆ ಇಂದ. ಸೊ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು